ಮಾತಾಡ್ತೀರಾ ನೀವು? ಚಾಲೆಂಜ್ ಮಾಡಿ ಎಂಡಿ ಸುನಿಲ್ಗೆ ಎಂಡಿ ಈ ತರ ಬಂದಿದೆ ಊಟಗಳೆಲ್ಲ ಮಾಡ್ತಾರ ಮನೆ ಹಾಳಾಗೋಯ್ತಕ್ಕೆ ಪಾಪ ಹಾಳಾಗೋಯ್ತ ಮನೆಗಳು. ಆತ್ಮೀಯ ಕನ್ನಡದ ಬಂಧುಗಳೇ, ಒಳ್ಳೆ ಹಾಲು ಸಹಕಾರ ಸಂಘದಲ್ಲಿ ಏನು ಎಲ್ಲ ಈಗ ಕರೆಕ್ಟ್ ಆಗದ ಒಂದು ಟೈಮ್ಗೆ ಈಗ ನಾವು ಅದನ್ನ ನೋಡಿಲ್ಲ ನೋಡ್ತೀವಿ ಹೇಳ್ತಿರ್ತಾರೆ. ಇದೇ ಉತ್ಪಾದಕರು ಮಾತ್ರ ಅವಕಾಶ, ಹೊರಗಡೆ ಅವಕಾಶ ನಮಗೆ ಹೊರಗಡೆ ಅಷ್ಟೇ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಮನವಿ ಮಾಡ್ತಾ ಇರುವುದು, ಸಹಿ ಮಾಡುವುದರ ಮೂಲಕ ಪ್ರಕಾಶನ ಅಧ್ಯಕ್ಷ ನಮಸ್ಕಾರ. ಆತ್ಮೀಯ ಕನ್ನಡದ ಬಂಧುಗಳೇ, ಉಳ್ಳಳ್ಳಿ ಹಾಲು ಸಹಕಾರ ಸಂಘದಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಬೆಳಗ್ಗೆ ಕರೆ ಬಂದಿತ್ತು. ಕರೆ ಬಂದಂತ ಸಂದರ್ಭದಲ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಧಿಕಾರಿಗಳು ಬಂದು ಕಂಪ್ಯೂಟರ್ಗಳ ಮೂಲಕ ಪರಿಶೀಲನೆ ಮಾಡ್ತಾ ಇದ್ರು. ಪರಿಶೀಲನೆ ಮಾಡಿದಾದ್ಮೇಲೆ ಸುಮಾರು ಒಂದು ಟೈಮ್ಗೆ 45 ಲೀಟರ್ ಹೆಚ್ಚು ಕಮ್ಮಿ ಬಂದಿದೆ. ಒಂದು ಟೈಮ್ಗೆ 45 ಲೀಟರ್ ಅಂದ್ರೆ ಒಂದು ದಿನಕ್ಕೆ 90 ಲೀಟರ್, 30 ದಿನಕ್ಕೆ 2400 ಲೀಟರ್, ಒಂದು ತಿಂಗಳಿಗೆ 1 ಲಕ್ಷದ ಹೆಚ್ಚುವರಿಯಾಗಿ ಈ ಹಾಲು ಉತ್ಪಾದಕರಿಗೆ ಮೋಸ ಆಗ್ತಾ ಇದೆ. ಉಳ್ಳಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಒಂದು ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಮೋಸ ಆಗ್ತಾ ಇದೆ ಅಂದ್ರೆ ಪಾಪ 1 ಲೀಟರ್ ಹಾಲು ಅವ್ರು ಉತ್ಪಾದನೆ ಮಾಡಬೇಕು ಅಂದ್ರೆ ಅವ್ರ ಕಷ್ಟ ನಮಗ್ ಗೊತ್ತು. ನಮ್ಮ ತಾಯಿನೂ ಅಸಮಯಿಸ್ತಾ ಇದಾರೆ, ನಾವು ಅಸಮಯಿಸ್ತಾ ಇದೆ. ನಾವು ಬಡಸ್ತಾನದಲ್ಲಿ ರೈತರ ಮಕ್ಕಳೇ ನಾವೇ. ಆದ್ರೆ ಇಂಥ ಅನ್ಯಾಯಗಳಾದಾಗ 3 ಜನ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಜಾತಿ ನೋಡಬಾರ್ದು, ಪಕ್ಷ ನೋಡಬಾರ್ದು. ಯಾರು ಉಳ್ಳಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಗ್ರಾಹಕರಿಗೆ ಮೋಸ ಮಾಡಿದರೆ ಅವ್ರನ್ನ ಕೆಲಸದಿಂದ ವಜಾಗೊಳಿಸಬೇಕು. ಈ ಹಾಲು ಉತ್ಪಾದಕರಿಗೆ ನಷ್ಟ ಆಗಿದೆ, ಅದನ್ನ ಸಂಪೂರ್ಣವಾಗಿ ಅವರಿಂದ ಭರಿಸಬೇಕು. ಅವ್ರನ್ನ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇದು ಏನು ಉಳ್ಳಳ್ಳಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಾಗಿ ದೂರು ಕೊಡಿ. ನಾನು ಎಂಡಿ ಹತ್ರ ಇವತ್ತು ನಾನು ಮೈಸೂರು ಆಯುರ್ವೇದಿಗೆ ಹೋಗಿ ಎಂಡಿ ಹತ್ರ ಮಾತಾಡ್ತೀನಿ. ಇದು ಗೃಹ ಸಚಿವರ ಗಂಟೆ ಹೋಗ್ಬೇಕು. ಇದು ಎಲ್ಲರೂ ಕೈವಾಡಿ ಇದೆ ಅಂತ ನಮ್ಮ ಮೇಲ್ನೋಟ ಕಾಣ್ತಾ ಇದೆ. ಯಾಕಂದ್ರೆ ಒಬ್ಬ ತಪ್ಪು ಮಾಡಿರೋಂಗೆ ಅವ್ರ ಪರ ಮಾತಾಡ್ತೀವಿ ಅಂದ್ರೆ ಸುಲಭ ಅಲ್ಲ. ಅವ್ರು ಹೇಳ್ತಾ ಇದಾರೆ, ತಪ್ಪು ಮಾಡೋರು ಹೇಳ್ತಾ ಇದಾರೆ ತನಿಖೆ ರಾಜಿಸಿ ನಾನೊಬ್ಬನೇ ತಪ್ಪು ಮಾಡಿಲ್ಲ, ಎಲ್ಲರೂ ತಪ್ಪು ಮಾಡಿದ್ದಾರೆ, ಎಲ್ಲರಿಗೂ ಶಿಕ್ಷೆ ಆಗ್ಲಿ ನಮ್ಮ ಮಾತು ಅವ್ರು ಆಡಿದ್ದಾರೆ. ಆದ್ರಿಂದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಳ್ಳಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಏನ್ ಮೋಸ ಆಗಿದೆ, ಮೋಸ ಆಗಿರೋ ನ್ಯಾಯ ಸಿಗ್ಬೇಕು, ಆ ಮೋಸ ಮಾಡಿರೋನ್ಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ.